ಯಾವ ಗುಡ್ಡ? ಹುಲ್ಲಪ್ಪಜ್ಜನ ಗುಡ್ಡ. ಹೌದಾ? ಹೆಸರು ಹುಲ್ಲಪ್ಪಜ್ಜನ ಗುಡ್ಡನಾ? ಓಕೆ. ಒಂದಿಷ್ಟು ಈರುಳ್ಳಿ, ಒಂದಿಷ್ಟು ಪಟಾಕಿನ ಸಿಕ್ಕಿದೆ ಇಂದಿನ ಪ್ರಸಾದ. ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥ ದಾರಿ, ಪ್ರಯತ್ನಪೂರ್ವಕವಾಗಿ ಹತ್ತುತ್ತಿದ್ದೇವೆ. ಇಲ್ಲಿ ಹತ್ತಬೇಕಾದ್ರೆ ತುಂಬ ಕಷ್ಟ ಇದೆ. ಸಿರಿತಾ ಇದೆ. ಒನ್ಸ್ ಮೋರ್ ಬರ್ತಾ ಇದೆ. ಆಯ್ಷ ಬೆಟ್ಟ ಗುಡ್ಡಗಳ ಹರಸಾಹಸ. ಸ್ಕಿಡ್ ಆಗ್ತಾ ಇದೆ ಇಲ್ಲಿ. ಬನ್ನಿ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪತ್ರೆಯ ಮರವಿದೆ. ಅದ್ಭುತವಾಗಿರ್ತಕ್ಕಂಥ ಎಷ್ಟು ಬೃಹದಾಕಾರದ ಮರವಿದೆ. ಈಗ ನಮಗೆ ಸ್ಟೆಪ್ ಕಾಣ್ತಾ ಇದೆ ಹತ್ತಕ್ಕೆ. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ದಾರಿ ಸುಸಜ್ಜಿತವಾಗಿದೆ. ಮುಂದೆ ಪ್ರಯಾಣ ಬೆಳೆಸೋಣ. ತುಂಬ ಮೇಲೆ ಹೋಗ್ಬೇಕಿನ್ನು. ತುಂಬ ಮುಳ್ಳುಗಳು ಬಿದ್ದಿವೆ. ಮೇಲಕ್ಕೆ ಏರುವ. ತುಂಬ ಎತ್ತರದಲ್ಲಿ ಮೆಟ್ಟಲುಗಳಿವೆ. ಬನ್ನಿ, ಇಲ್ಲಿ ಒಂದು ಗುಡ್ಡದಲ್ಲಿ ವಿಶೇಷವಾಗಿರ್ತಕ್ಕಂಥ ಹೂವಿನ ದಳವನ್ನು ನೋಡೋಣ. ಎಂಥ ಸುಂದರವಾಗಿದೆ, ಅದ್ಭುತವಾಗಿ. ವಾವ್! ಪ್ರಕೃತಿಯ ಸೊಬಗು, ಅದೆಷ್ಟು ಆನಂದ, ಎಷ್ಟು ಪರಮಾನಂದ. ನೈಸ್, ಸೂಪರ್. ಎಷ್ಟು ದಳಗಳಿವೆ, ಎಷ್ಟು ಹೂಗಳಲ್ಲಿ ಮತ್ತು ಹೂವಿನ ಮಗ್ಗು. ಇಲ್ಲಿ ಹೂವಿನಲ್ಲಿ ನೀವು ನೋಡಬಹುದು, ಹೂವಿನ ದಳಗಳು ಅಷ್ಟೇ ಅಲ್ಲದೆ ಒಂದು ಲೇಯರ್ ಅದರ ಕಡ್ಡಿಗಳಿವೆ, ಮತ್ತೆ ಒಂದು 5 ಮಗ್ಗಿಗಳಿವೆ ಅದರಲ್ಲಿ, ಮತ್ತು ಚಿಕ್ಕ ಚಿಕ್ಕ ಮಗ್ಗಿಗಳಿವೆ. ಆನಂದ, ಪರಮಾನಂದ. ಜೈ ಹೋ ಶಿವಾರ್ಪಣಮಸ್ತು. ಇಲ್ಲಿ ನೋಡಿ, ಗುಡ್ಡದ ಮಡಿಲಲ್ಲಿ ಒಂದು ಗುಡೂರಿನ ವೈಭವವಾಗಿರ್ತಕ್ಕಂಥ ಮನೆಗಳು ಕಾಣುತ್ತಿವೆ. ಇಲ್ಲಿ ವಿಶೇಷವಾಗಿ ಹಚ್ಚು ಹಸಿರಾಗಿರ್ತಕ್ಕಂಥ ಒಂದಿಷ್ಟು ಮಡಿಲಲ್ಲಿ ಕೇವಲ ಮನೆಗಳಿವೆ. ಆ ಮನೆಗಳೇ ಮುಂದೆ ಒಂದೊಂದು ಮರಗಳಿದ್ದರೆ ಇನ್ನೂ ಎಷ್ಟು ಚೆಂದ ಇರುತ್ತಿತ್ತು. ಹಚ್ಚುವಂಥ ಪ್ರಯತ್ನ ಮಾಡೋಣ. ಈಗ ಮೇಲೆ ಹತ್ತಲು ತುಂಬ ಕಠಿಣ ಮಾರ್ಗ ಆಗ್ತಾ ಹೋಗ್ತಾ ಇದೆ. ಮುಂದೆ ಹೋದಾಗೆಲ್ಲ ಇಲ್ಲಿ ಸ್ಲಿಪ್ ಆಗುವ ಚಾನ್ಸಸ್ ತುಂಬ ಇದೆ. ಇಲ್ಲಿ ಆಕಾರದ ಒಂದು ಮರವನ್ನು ಇಡ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂಥ ಒಂದು ಮೇಲೆ ಹತ್ತುವ ಒಂದು ದೃಶ್ಯ. ಬನ್ನಿ, ಮೇಲೆ ಹತ್ತುವ.
ಮಾಡೋಣ. ಇಲ್ಲಿ ಶಿವ ಹಾಗೂ ಲಿಂಗುವಿನ ದರ್ಶನ ಮಾಡಬಹುದು. ಗಜ್ಜುರುಳಿನ ಕಾಟವೂ ಇರ್ತದೆ. ಇಲ್ಲಿ ನೋಡಬಹುದು. ಲಕ್ಷಾಂತರ ಒಂದು ಪ್ರಯತ್ನ ಸಾಹಸಕ್ಕೆ ಯಾರು ಕೈ ಹಾಕದಿರಿ. ಇದಕ್ಕೆ ನಮ್ಮ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ಗಳ ಜೊತೆಗೆ ನಾವು ಹೊರಟಿರ್ತೇವೆ. ಹಾಗೆ ಯಾರು ಹತ್ತಿ ಏನಾದರೂ ಅನಾಹುತಗಳನ್ನು ಮಾಡಿಕೊಳ್ಳಬೇಡಿ. ನಾವೊಂದು ಅರ್ಧ ಗಂಟೆ ಈಗ ಧ್ಯಾನವನ್ನು ಮಾಡುವ ಸಮಯ. ತುಂಬ ಅವಶ್ಯಕ. ಇಂಥ ಅಡ್ವೆಂಚರ್ಗಳಿಗೆ ಕೈ ಹಾಕುವುದು ತುಂಬ ರಿಸ್ಕ್ ಇರ್ತದೆ. ಇದಕ್ಕೆ ಸರಿಯಾದ ಉಪಯೋಗಿಸುವ ಎಲ್ಲ ಸಾಮಗ್ರಿಗಳು ನಮ್ಮ ಜೊತೆಗಿದ್ದಾಗ ಮಾತ್ರ ಇಂಥ ಸಾಹಸಕ್ಕೆ ಕೈ ಹಾಕುವುದು ಒಳಿತು. ಹಾಗಾಗಿ ಇಲ್ಲಿ ನೋಡಿ, ಕೆಲವೇ ಕ್ಷಣದಲ್ಲಿ ಖಜುರುಳಗಳು ಏಳುವ ಸಾಧ್ಯತೆ ಇತ್ತು. ಆದರೆ ನಾವು ಬೇಗನೆ ಹೊರಟು ಒಂದು ಚಿತ್ತ ಗುಡೂರಿನ ಗುಡ್ಡದ ಸುತ್ತ ಅದೆಷ್ಟು ಪರಮಾನಂದ ನೋಡಿ. ಸಮಸ್ತ ಗುಡೂರಿನ ಎಲ್ಲ ದೃಶ್ಯಾವಳಿಗಳನ್ನು ನಾವು 360 ಡಿಗ್ರಿಯಲ್ಲಿ ಕಾಣಬಹುದು. ಆಗಿದೆ ತುಂಬ ರಿಸ್ಕ್ ಇದೆ. ನಮ್ಮ ಕೇಸರಿ ಧ್ವಜವು ಕೂಡ ರಾರಾಜಿಸುತ್ತಿದೆ. ಅಲ್ಲಿ ಈಗ ಸೇರಬೇಕು. ತುಂಬ ಸುಸ್ತಾಗಿದೆ, ಆಯಾಸಾಗಿದೆ, ಹಿಡಿವಾಗ್ತಾ ಇದೆ. ಹೋಗೋಣ ಬನ್ನಿ. ಕೋಟೆ ಇತ್ತೆ ನಾವು ಕೋಟೆ ನೋಡ್ತಿದ್ವಿ. ಆದರೆ ಇಲ್ಲಿಯೂ ಕೂಡ ಒಂದು ಗುಡಿನ ಮೇಲೆ ತುಂಬ ಬೃಹದಾಕಾರದ ಕೋಟೆಯನ್ನು ನೋಡಿ ತುಂಬ ಸಂತೋಷವಾಯಿತು. ಬನ್ನಿ, ಇನ್ನೊಂದು ಸ್ವಲ್ಪ ದೂರದಲ್ಲಿ ನಾವಿದ್ದೇವೆ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಏಕೆ ಇಷ್ಟು ದೊಡ್ಡ ಬೆಟ್ಟದ ಮೇಲೆ ಇಂಥ ಕೋಟೆಗಳನ್ನು ಕಟ್ಟುತ್ತಿದ್ದಾರೆ ಅಂದರೆ, ಅವಾಗೆ ದುಷ್ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಅವ್ರು ಯಾರಾದರೂ ಬರುತ್ತಿದ್ದರೆ ಅದನ್ನು ನೋಡಿ ಇಲ್ಲಿಂದಲೇ ತೋಪಿನಿಂದ ಉಡಾಯಿಸಲು ಅನುಕೂಲವಾಗುತ್ತಿತ್ತು. ಆದರೆ ನಾವು ಮೊದಲ ಬಾರಿಗೆ ಬಹಳಷ್ಟು ಕೋಟೆಗಳನ್ನು ನೋಡಿದ್ದೇವೆ. ಆದರೆ ಕೋಟೆ ಒಳಗಿನಿಂದ ನಿಂತು ಒಂದು ಚಿತ್ರೀಕರಿಸುವ ಸೌಭಾಗ್ಯ ಇಂದು ನಮಗಿದೆ. ಇಲ್ಲಿ ನೋಡಿ,
ಕೋಟೆ ಒಳಗಡೆಯಿಂದ ನೋಡ್ತಕ್ಕಂಥ ಒಂದು ವೈಭವದ ದೃಶ್ಯ. ಕೋಟೆಯ ಒಳಗಡೆ ದೃಶ್ಯ ಹೇಗಿರಬಹುದು ಬನ್ನಿ ನೋಡೋಣ. ಇಲ್ಲಿ ಆರಾಮವಾಗಿ ಒಂದು ಕುಟುಂಬ ಆರಾಮಾಗಿ ಇಲ್ಲಿ ಜೀವನವನ್ನು ಸಾಗಿಸಬಹುದು. ಅಷ್ಟು ಬೃಹದಾಕಾರದ ಒಂದು ದೊಡ್ಡದಾಗಿರ್ತಕ್ಕಂಥ ಬಾವಿ ಅಂತ ಕಾಣುತ್ತಿದೆ. ಇಲ್ಲಿ ನೋಡ್ಬೋದು ಒಂದು ಗರುಡ ಸ್ತಂಭ ಅಂತ ಏನು ಕರಿತೀವಿ, ಮೇಲೆ ಇರ್ತಕ್ಕಂಥ ಗರುಡ ಸ್ತಂಭವನ್ನು ಇಲ್ಲಿ ನೋಡುತ್ತಿದ್ದೇವೆ. ನಮ್ಮ ಕೇಸರಿ ಧ್ವಜದ ಹಾರಾಟವು ಕೂಡ ಅತ್ಯಂತ ಆನಂದವನ್ನು ತುಂಬುತ್ತಿದೆ. ಅದರ ಜೊತೆಗೆ ಮೋಡದಲ್ಲಿ ಮುಸುಕಿರುವ ಸೂರ್ಯ ನಮ್ಮನ್ನು ಬೆಳಗಿನೊಂದಿಗೆ ಕರೆದುಕೊಂಡು ಸಾಗುತ್ತಿದ್ದಾನೆ. ಹಾಗೆ ಇಟ್ಟ ಕಲ್ಲಿನೊಂದಿಗೆ ನಾವು ಬರ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ನಮ್ಮ ಇಲ್ಲಿ ನೋಡಿ, ಇಲ್ಲಿ ತಪ್ಪಲುಗಳು ಬೆಟ್ಟದ ಮೇಲೆ ಇರ್ತಕ್ಕಂಥವು ಒಗರಾಗಿದೆ, ತಿನ್ನಲಿಕ್ಕೆ ಉಪಯೋಗ ಆಗಲ್ಲ. ಒಂದು ವಿಷಕಾರಿ ತಪ್ಪಲುಗಳು ಕೂಡ ಇರುತ್ತವೆ. ನಮಗೆ ಇವತ್ತು ಏನಾದರೂ ಹೊಟ್ಟೆಗೆ ಪ್ರಸಾದ ಒಂದಿಷ್ಟು ಸಿಕ್ಕರೆ ಸಾಕು. ಸರಿಸುಮಾರು 4 ಗಂಟೆಯಿಂದ ನಾವು ಪ್ರಯಾಣಿಸ್ತಾ ಇದ್ದೇವೆ. ಹಸಿವು ತುಂಬ ಆಗಿದೆ. ಇಲ್ಲಿ ನೋಡಿ, ಒಂಥರ ಅಕ್ಕರಿಕಿ ಥರ ಕಾಣ್ತಾ ಇದೆ. ಓ, ಇಲ್ಲಿ ನೋಡಿ, ಒಂದು ಈರುಳ್ಳಿಗಡ್ಡೆ ತಪ್ಪಲ ಥರ ಕಾಣ್ತಾ ಇದೆ. ಇದರಲ್ಲಿ ಏನಿದೆಯೋ ಗೊತ್ತಿಲ್ಲ. ಓ ಈರುಳ್ಳಿನೇ ಇದೆ. ಓ, ತುಂಬ ಸಂತಸ. ಇನ್ನೂ ಇಲ್ಲಿ ಒಂದಿಷ್ಟು ತಪ್ಪಲುಗಳಿವೆ, ನೋಡೋಣ. ಇಲ್ಲಿ ನೋಡಿ, ನಮಗಿಲ್ಲಿ ಒಣ ಹುಲ್ಲು ಕಾಣುತ್ತಿದೆ. ಒಂದಿಷ್ಟು ನಮ್ಮ ಉಳ್ಳಾಗಡ್ಡೆಯನ್ನು ಬೇಯಿಸಿಕೊಳ್ಳಲಿಕ್ಕೆ ಈ ಒಂದು ಮೊದಲಿನ ಕಾಲದಲ್ಲಿ ಬೆಂಕಿಯನ್ನು ಹೇಗೆ ಹೊದಿಸುತ್ತಿದ್ದೆಂದರೆ ಈ ಒಂದು ಕಲ್ಲಿನ ಘರ್ಷಣೆಯಿಂದ ಇಟಗಲ್ಲಿಗೆ ಈ ಒಂದು ಬೆಂಕಿಯನ್ನು ಹತ್ತಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ತುಂಬ ಸ್ವಲ್ಪ ಹಸಿ ಆಕಾರದಲ್ಲಿದೆ ಮೇವು. ಹತ್ತ ಇಲ್ಲ, ಸ್ವಲ್ಪ ಕೆಂಪಾಗಿದೆ. ಹತ್ತು ಬನ್ನಿ. ಇವತ್ತಿನ ಒಂದಿಷ್ಟು ಈರುಳ್ಳಿ, ಒಂದಿಷ್ಟು ಬಟಾಟಿನ ಸಿಕ್ಕಿದೆ. ಇಂದಿನ ಪ್ರಸಾದ. ಇದು ಎಲ್ಲವನ್ನು ನಾವು ಹಾಕಿ ಇಂದು ಮಾಡಿಕೊಳ್ಳುವ. ನಾವು ಮತ್ತೊಂದಿಷ್ಟು ಅಡ್ವೆಂಚರ್ ಮಾಡಿ ಮುಗಿಸುವುದರೊಳಗಾಗಿ ಇದು ಇಲ್ಲಿ ಬೆಂದಿರುತ್ತದೆ ಅನ್ನೋ ನೋಡಿ ನಾವು ಮತ್ತೆ ಇಲ್ಲಿ ಒಂದಿಷ್ಟು ಕಟ್ಟಿಗೆಗಳು ಕಾಣುತ್ತವೆ. ಅದರ ಮೇಲೆ ನಾನು ಹಾಕಿ ಒಂದಿಷ್ಟು ಇಲ್ಲಿ ಮುಚ್ಚಿ ಹೋಗಿರುತ್ತೇನೆ. ಇಂದಿನ ಒಂದು 100ರಿಂದ 200 ಕ್ಯಾಲರಿವರೆಗೂ ನಮಗೆ ಸಿಗುವ ಸಾಧ್ಯತೆ ಇರ್ತದೆ. ಈ ಒಂದು ಅಡ್ವೆಂಚರಲ್ಲಿ ನಮಗೆ ಬೆಂಕಿ ಹೋಗ್ತಾ ಇದೆ ಜಾಸ್ತಿ. ಓಕೆ, ಅಲ್ಲಿ ಅದು ಬೈತಾ ಇರ್ತದೆ. ನಾವು ಮತ್ತೊಂದಿಷ್ಟು ಅಡ್ವೆಂಚರ್ ಮಾಡಿಕೊಂಡು ಬರೋಣ. ಬನ್ನಿ, ಹೋಗೋಣ. ನೀರಡಿಕೆ ತುಂಬಾಗಿತ್ತು. ಇಲ್ಲಿ ಬೆಟ್ಟದಲ್ಲಿ ನೀರು ನಿಂತಿವೆ. ಇಲ್ಲಿ ನೋಡಿ, ಬೆಟ್ಟದಲ್ಲಿ ಮಳೆ ನೀರು ಹೇಗೆ ನಿಂತಿದೆ. ತುಂಬ ಸಿಹಿಯಾಗಿದೆ. ಒಂದೊಂದು ಹನಿ ನೀರು ಕೂಡ ತುಂಬ ಇಂಪಾರ್ಟೆಂಟ್ ನಮ್ಮ ಎನರ್ಜಿಗೆ. ನೋಡಿ, ಮಳೆಯ ನೀರು ಹೇಗೆ ಶೇಖರಣೆಯಾಗಿ ನಿಂತಿರ್ತದೆ. ಒಂದೊಂದು ಗುಟ್ಟುಗೂ ಕೂಡ ನಮಗೆ ಇಂಪಾರ್ಟೆಂಟ್. ನೋಡಿ, ಪ್ರಸಾದವಾಯಿತು. ಭಗವಂತ ಪಶು ಪಕ್ಷಿ ಪ್ರಾಣಿಗಳಿಗೆ ಅದು ಹೇಗೆ ನೀರು ಸಂಗ್ರಹವನ್ನು ಮಾಡಿ ಇಟ್ಟಿರುತ್ತಾನೆ. ಹ್ಯಾಟ್ಸ್ ಆಫ್ ಗಾಡ್. ಇನ್ನೊಂದಿಷ್ಟು ನೀರು ಇದೆ, ಶುದ್ಧವಾಗಿ ಕಾಣುತ್ತಿದೆ. ಬನ್ನಿ ನೋಡೋಣ. ಇದು ನೋಡಿ ಎಷ್ಟು ಅದ್ಭುತವಾದ ಒಂದು ಗುಡೂರು.
ಒಂದು ಹೇಗೆ ಮುಷ್ಟಿಯಲ್ಲಿ ನೀರು ಇರ್ತಿದೆಯೋ ಪ್ರಕೃತಿ ಮಡಿಲಲ್ಲಿ ಈ ಒಂದು ಗುಡೂರು ಇದ್ದ ಹಾಗೆ ಭಾಸವಾಗುತ್ತಿದೆ. ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಇಂದಿನ ನಮ್ಮ ವಾಯುವಿಹಾರ ಗುಡೂರು ಒಂದು ಕೋಟೆಯ ಮೇಲೆ ನಾವಿದ್ದೇವೆ. ಒಂದು ಅದ್ಭುತವಾಗಿರ್ತಕ್ಕಂಥ ಅಡ್ವೆಂಚರ್. ಇದೇ ರೀತಿಯ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡು ಅದರ ಏನರ ವಿಶೇಷತೆಗಳಿತ್ತು ಅಂತಂದರೆ ನಮ್ಮನ್ನು ಒಂದು ಸಂದೇಶ ಕಳುಹಿಸಿ, ಅಲ್ಲಿಯೂ ಕೂಡ ಅಡ್ವೆಂಚರ್ ಮಾಡಲು ನಾವು ಬಂದು ತಲುಪುತ್ತೇವೆ. ನಿತ್ಯ ಒಂದು ವಾಯುವಿಹಾರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಡ್ವೆಂಚರ್, ಅಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಸಂದೇಶ ಮಾಹಿತಿಗಳನ್ನು ನಾವು ಕೊಡ್ತಾ ಇರ್ತೇವೆ. ಮತ್ತೆ ನಾಳೊಂದು ಅಡ್ವೆಂಚರ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ವಾಯುವಿಹಾರದ ನಮಸ್ಕಾರ. ನಾವು ಹಾಕಿರ್ತಕ್ಕಂಥ ಈರುಳ್ಳಿಗಳು, ಗಡ್ಡೆಗಳು ಅದು ಬೆಂದಿದೆಯೋ ಇಲ್ಲೋ ನೋಡೋಣ. ಅದನ್ನು ತಿಂದು ಇವತ್ತಿನ ನಾವು ಇಲ್ಲಿ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು. ಸೂಪರ್. ಬನ್ನಿ, ಒಂದು ಅರ್ಧ ಗಂಟೆ ಆಯಿತು. ನಮ್ಮ ಈರುಳ್ಳಿ ಒಂದು ಗಡ್ಡೆಗಳು ತುಂಬ ಒಂದು ಬೆಂದಿವೆ ಅಂತ ಅಂದ್ಕೊಳ್ಳೋಣ. ತುಂಬ ಬೆಂದಿದೆ, ಸುಡ್ತಾ ಇದೆ. ಸೂಪರ್. ಹಸಿದಾಗ ಅನ್ನವು ಅಮೃತ ಆಗುತ್ತೆ ಅಂತ ಹೇಳ್ತಾರೆ. ಅಮೃತ ಅಲ್ಲ, ನಿಜವಾಗುವುದು ಮೃಷ್ಟಾನ್ನ, ಪರಮಾನಂದ. ಅದು ಹಸಿವಿಂದ ಬಳಲಿದಾಗ ಅದರ ನುಂಗಿದಾಗ ಅದರಲ್ಲಿ ಆಗ್ತಕ್ಕಂಥ ಆನಂದ ಅನ್ನಪೂರ್ಣೆ. ನಮಸ್ಕಾರ ನಿನಗೆ. ಇದೇ ರೀತಿ ನನ್ನ ಹೊಟ್ಟೆಗೆ ಆನಂದವನ್ನು ಕೊಡುತ್ತೀನಿ. ಧನ್ಯವಾದಗಳು. ಆತಾ ಓಕೆ. ನೋಡಿ ಎಷ್ಟು ಆನಂದಭರಿತವಾಗಿರ್ತಕ್ಕಂಥ ವಾತಾವರಣ. ಗಾಳಿಯ ರಭಸದ ಕೇಳ್ತಾ ಇರ್ಬೋದು. ಹೂವಿನಂತೆ ಅರಳಿರುವ ಈ ಮರದ ಒಂದು ಟೊಂಗೆಯ ಮೇಲೆ ನಾವು ಇಂದು ಹತ್ತು ಕುಳಿತಿದ್ದೇವೆ. ಎಷ್ಟು ಆನಂದ. ಧ್ಯಾನ ಮಾಡಲು, ಪ್ರಾಣಾಯಾಮ ಮಾಡಲು, ಯೋಗ ಮಾಡಲು, ವಾಯು ವಿಹಾರ ಮಾಡಲು, ಒಂದು ಅಡ್ವೆಂಚರ್ ಮಾಡಲು ತುಂಬ ಹರ್ಷವಾಗುತ್ತದೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯಾಗಿ ಆ ಆನಂದದ ಕ್ಷಣಗಳನ್ನು ಅನುಭವಿಸಿದೆಯಲ್ಲ, ಒಂದು ಸಾರಿ ಪ್ರಕೃತಿಯಲ್ಲಿ ಮಿಂದು ನೋಡಿ, ಅದರ ಆನಂದವೇ ಬೇರೆ. ಯಾವ ದೈವ ದರ್ಶನಕ್ಕಿಂತಲೂ ಅದೆಷ್ಟು ಪರಮಾನಂದವಾಗುತ್ತದೆ ಅಂದರೆ ಅದು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ. ಮತ್ತು ನಾಳೆ ಒಂದು ವಿಶೇಷವಾಗಿರ್ತಕ್ಕಂಥ ಅಡ್ವೆಂಚರ್, ಮತ್ತೊಂದು ಬೆಟ್ಟ ಗುಡ್ಡಗಾಡುಗಳಲ್ಲಿ ನೀವು ಆ್ಯನಿಮಲ್ ಪ್ಲಾನೆಟ್ ಜಿಯೋಗ್ರಫಿ ಚಾನಲನ್ನು ವಿದೇಶದವರ ಎಲ್ಲ ಚಾನಲ್ಗಳು ನೋಡ್ತಾ ಇರ್ಬೋದು. ಆದರೆ ಲೋಕಲ್ದಲ್ಲಿರ್ತಕ್ಕಂಥ ನಮ್ಮ ಅಡ್ವೆಂಚರ್ಗಳನ್ನು ಯಾವ ಒಂದು ದಟ್ಟ ಕಾಡು ಅರಣ್ಯನಲ್ಲಿ ಇರ್ತಕ್ಕಂಥ ಅಡ್ವೆಂಚರ್ಗೂ ಕಮ್ಮಿ ಇರೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗೆ
ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದ ವಿಶೇಷತೆ ಹಾಗೂ ನಮ್ಮ ಅಡ್ವೆಂಚರನ್ನು ತೋರಿಸಲಿಕ್ಕೆ ಸದಾ ನಾವು ಉತ್ಸುಕರಾಗಿದ್ದೇವೆ. ನಿತ್ಯ 2 ಗಂಟೆ ನಾವು ಇದಕ್ಕೋಸ್ಕರ ಮೀಸಲಿಟ್ಟಿದ್ದೇವೆ. ಹಾಗೂ ರಾತ್ರಿಯೂ ಕೂಡ ಅಲ್ಲೇ ವಸತಿ ಮಾಡಿ ಅಲ್ಲಿ ಇರ್ತಕ್ಕಂಥ ಅನುಭವಗಳನ್ನು ಹಂಚಿಕೊಳ್ಳಲು, ಅಲ್ಲಿ ಪ್ರಾಣಿ ಪಕ್ಷಿಗಳ ಅನುಭವ, ಅಲ್ಲಿ ಅವರು ರಾತ್ರಿ ಹೇಗೆಲ್ಲ ಇರುತ್ತವೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ತೋರಿಸುತ್ತೇವೆ. ಅಲ್ಲಿವರೆಗೂ ಗಿರೀಶನ ನಮಸ್ಕಾರ. ಇಲ್ಕಲ್ದಿಂದ ನಮ್ಮ ಪ್ರಯಾಣ ಮತ್ತೆ ಇನ್ನೊಂದು ಕಡೆಗೆ ಶುರುವಾಗುತ್ತೆ. ನಮಸ್ಕಾರ. ಅಲ್ಲಿವರೆಗೂ ಇಲ್ಲಿ ಹತ್ತಬೇಕಾದ್ರೆ ತುಂಬ ಕಷ್ಟ ಇದೆ, ಸಿರಿತಾ ಇದೆ ನೋಡಿ. ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗೋದು ಸುಲಭ, ಇದಕ್ಕೆಲ್ಲ ನಾವು ಸಿದ್ಧರಾಗಿರಬೇಕು. Sponsored by Vervani Photo Studio Ilkal.